ಹಾಯ್ ಹಲೋ ನಮಸ್ಕಾರ. ಸಿರಿ ಪಿ ಎಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ತಾಲಿಪಟ್ಟು ಮಾಡೋದು ಹೆಂಗೆ ಅನ್ನೋದು ನೋಡೋಣ ಬರ್ರಿ. ಭಾಳ ಸಣ್ಣ ಸಣ್ಣ ಪೀಸಾಗಿ ಈರುಳ್ಳಿ ಕಟ್ ಮಾಡ್ಕೊಂಡು ಇಟ್ಕೋಬೇಕ್ರಿ. ಆಮೇಲೆ ಕೊತ್ತಂಬರಿ. ನಾನು ಯೂಸ್ ಮಾಡೋದು ಇವೆರಡು ಇಂಗ್ರೀಡಿಯೆಂಟ್ಸ್ ವೆಜಿಟೇಬಲ್ ಒಳಗೆ. ಆಮೇಲೆ ಸೈಡಿಗೆ ಹಿಟ್ಟು ಇಟ್ಕೊಂಡಿರ್ತೀನಿ. ನಮಗೆ ಎಷ್ಟು ಕ್ವಾಂಟಿಟಿ ಬೇಕಲ್ಲ ಅಷ್ಟು, ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ತೊಗೊಳ್ರಿ. ಇಷ್ಟು ಗೋಧಿ ಹಿಟ್ಟಿದು. ಈ ಬೇರೆ ಯಾವ ಹಿಟ್ಟು ನಾನು ಮಿಕ್ಸ್ ಮಾಡಿಲ್ಲ, ಓನ್ಲಿ ಗೋಧಿ ಹಿಟ್ಟು. ಅದಕ್ಕೆ ಈರುಳ್ಳಿ ಹಾಕ್ಕೊಂಡು ಕೊತ್ತಂಬರಿ ಹಾಕ್ಕೊಂಡು ಮಿಕ್ಸ್ ಮಾಡ್ಬೇಕ್ರಿ. ಇವಾಗ ಮಿಕ್ಸ್ ಮಾಡೋದು ಬೇಡ, ಅದಕ್ಕೆಲ್ಲ ಐಟಮ್ಸ್ ಎಲ್ಲ ಹಾಕ್ಕೋಬೇಕು, ಆಮೇಲೆ ಮಿಕ್ಸ್ ಮಾಡೋಣ ಅಂತ. ಸ್ವಲ್ಪ ಖಾರ ಪುಡಿ, ಸ್ವಲ್ಪ ಉಪ್ಪು, ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ಹಾಕ್ಕೊಳ್ರಿ. ಆಮೇಲೆ ಸ್ವಲ್ಪ ಅರಿಶಿಣ ಪುಡಿ. ಆಮೇಲೆ ನಿಮ್ಮ ಮನೆ ಒಳಗೆ ಯಾವ ಮಸಾಲೆ ಇರ್ತೈತಲ್ಲ ಅದನ್ನು ಒಂದು ಸ್ವಲ್ಪ ಹಾಕ್ರಿ, ಅದು ಫ್ಲೇವರ್ಗೋಸ್ಕರ. ನಾನು ಚಿಕನ್ ಮಸಾಲ ಇತ್ತು ಅದನ್ನ ಹಾಕ್ಕೊಂಡೇನಿ. ಇದನ್ನೊಂದು ಮಿಕ್ಸ್ ಮಾಡಿರಿ ಚೆನ್ನಾಗಿ. ನೀರು ಹಾಕ್ತಾನೆ ಫಸ್ಟಿಗೆಲ್ಲ ಮಿಕ್ಸ್ ಮಾಡ್ಕೊಳ್ರಿ. ಎಲ್ಲ ಮಿಕ್ಸ್ ಆದಮೇಲೆ ಈಗ ನೀರು ಹಾಕ್ಕೊಂಡು ಕಲಿಸ್ಕೋಬೇಕ್ರಿ. ನಂಗೆ ಕ್ಯಾಮ್ರಾ ಒಂದು ಕೈಲೇ ಹಿಂಗೆ ಹಿಡ್ಕೊಂಡು ಮಾಡೋಕ್ಕಾಗತ್ತಿಲ್ಲ, ಹಾಗೆ ಸ್ವಲ್ಪ ಇದಾಗೈತೆ ಅದು. ಈ ಥರ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಗಟ್ಟಿ ಇರಬಾರ್ದು, ಹಾಗಾಗಿ ಫುಲ್ ಎಲ್ಲಾನು ಇದು ಮಾಡ್ಕೊಳ್ರಿ. ಈ ಕ್ವಾಂಟಿಟಿ ಒಳಗಿರ್ಬೇಕದು. ಒಳ್ಳೆ ಹದ ಐತಿ. ಹಿಂಗೆ ಈ ಥರ ಹದ ಬರೋಲ್ಲಿವರೆಗೂ ನೀರು ಹಾಕಿ ಕಲಿಸ್ಕೊಳ್ರಿ. ಇಲ್ಲಾಂದ್ರೆ ದಪ್ಪ ಆಗಿಬಿಡ್ತೈತಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾವೇನು ಕಲಸಿಟ್ಕೊಂಡಿರ್ತೀವಲ್ಲ ಅದನ್ನ ಹಿಟ್ಟು ಹಾಕ್ಕೊಳ್ರಿ. ಹಿಂಗೆ ದೋಸೆ ಥರ ಮಾಡ್ಬೇಕು. ದೋಸೆ ಅಷ್ಟು ತೆಳ್ಳಗಾಗಲ್ಲ, ದಪ್ಪ ಆಗ್ತಾವೆ, ಆದ್ರೆ ಭಾಳ ದಪ್ಪ ಆಗಂಗಿಲ್ಲ. ನೋಡಿರಿ ಈ ಥರ. ಆಮೇಲೆ ಮೇಲೆ ಬೇಕಂದ್ರೆ ಎಣ್ಣೆ ಹಾಕ್ಕೋಬೋದು, ಇಲ್ಲಾಂದ್ರೆ ಕೆಳಗೆ ಹಿಂಗೆ ಸೈಡಿಗೆ ಇರ್ತೈತಲ್ಲ ಅದನ್ನು ಈ ಥರನೂ ಮಾಡ್ಬೋದು. ಆಮೇಲೆ ನಾವು ಹಿಟ್ಟೇನು ಕಲಿಸ್ಕೊಂಡಿರ್ತೇವಲ್ರಿ, ಅದು ಒಂದು ಅರ್ಧ ಗಂಟೆನ ನೆನಿಬೇಕು. ನಾವು ಬೆಳಗ್ಗೆ ಎದ್ದ ತಕ್ಷಣ ಅದನ್ನು ಕಲಸಿ ಇಟ್ಕೊಂಡ್ಬಿಟ್ವಿ ಅಂದ್ರೆ ನಾಷ್ಟ ಟೈಮ್ ಅಷ್ಟಾಗ ಒಂದು ಅರ್ಧ ಗಂಟೆ ಮೇಲೆ ಅಂತೂ ನೆಂದಿರ್ತೈತಿ. ಟೇಸ್ಟ್ ಆಕೈತಿ. ಎಷ್ಟು ನೆನಿತೈತೋ ಅಷ್ಟು ಚಲೋ. ಈಗ ಸಿರಿ ಟೇಸ್ಟ್ ಹೆಂಗೈತಿ ಅಂತ ಹೇಳ್ತಾಳ್ರಿ. ತಿನ್ನಮ್ಮ. ಏನು ಸಿರಿ ಅದು? ಏನು ಹೇಳೋದು? ಹಾಂ, ಜೋರ ಹೇಳು. ಏನು? ಪಡ್ಡು ಅಲ್ಲದ, ತಾಲಿಪಟ್. ಹೆಂಗೈತಮ್ಮ? ಚಲೋ ಐತಿ ಸಿರಿ? ಪ್ಲೇಟ್ ಒಳಗೆ ಹಾಕೋ. ಇವಳಿಗೆ ತಾಲಿಪಟ್ಟು ಅಂದ್ರೆ ಇಷ್ಟ ರೀ, ತಿಂತಾಳವಳು. ನಾನು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.